ದೃಶ್ಯಗಳು ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನ ದೃಶ್ಯಗಳು. ಶಿವಮೊಗ್ಗದಲ್ಲಿ ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಇದರ ದೃಶ್ಯಗಳನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಓವರ್ ಟು ಯು ಭೀಮಾನಾಯಕ್. ನೀವು ನೋಡಿ ಆಮೇಲೆ ಜೋರಾಗಿ ಹೇಳಿ ಆಲ್ ರೆಡಿ ಅಂತ ಕೇಳಿ. ಎಸ್ ಅಂತ ಹೇಳಿ. ಈ ದೃಶ್ಯಗಳು ನೀವು ನೋಡ್ತಾ ಇರೋದು ಬೆಂಗಳೂರಿನ ಅಲ್ಸೂರಿನ ದೃಶ್ಯಗಳು. ಸೊ ಇಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್. ನಿವೃತ್ತ ಯೋಧರು, ಪೊಲೀಸ್ ಇವರೆಲ್ಲರೂ ಸೇರಿದಂತೆ ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಿದ್ದಾರೆ. ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್ ನಡೀತಾ ಇದೆ ಬೆಂಗಳೂರಿನಲ್ಲೂ ಕೂಡ. ಸೇನಾಪಡೆಗಳಿಂದ ಆಪರೇಷನ್ ಸಿಂಧೂರ್ ಏನು ನಡೆದಿದೆ, ಈ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಲವು ಕಡೆಗಳಲ್ಲಿ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ಇದು ಬೆಂಗಳೂರಿನ ಹಲಸೂರಿನ ದೃಶ್ಯಗಳು. ಅಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ನಿವೃತ್ತ ಸೇನಾ ಅಧಿಕಾರಿಗಳು, ನಿವೃತ್ತ ಸೇನಾ ಸೈನಿಕರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. NSS, NCC ಹಾಗೆಯೇ ಪೊಲೀಸ್. ಓಕೆ, ನಾವು ಶಿವಮೊಗ್ಗಕ್ಕೆ ಹೋಗೋಣ. ಅಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾನಾಯಕ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಎಸ್, ಓವರ್ ಟು ಯು ಭೀಮಾನಾಯಕ್. ಯಾವ ರೀತಿ ಮಾಕ್ ಡ್ರಿಲ್ ನಡೀತಾ ಇದೆ? ಟೇಕ್ ಅಸ್ ಥ್ರೂ. ನೋಡ್ಬೋದು ಸೈರನ್ನ ಕೂಗ್ತಿದ್ದಂತೆ ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಈಗಾಗಲೇ ಅಣುಕು ಪ್ರದರ್ಶನದೊಂದಿಗೆ ಇಲ್ಲಿ ತೋರಿಸಲಾಗ್ತಿರುವಂಥದ್ದು. ಶಿವಮೊಗ್ಗದ ರಕ್ಷಾ ಯೂನಿವರ್ಸಿಟಿ ನೋಡ್ಬೋದು, ನಿಮಗೆ ಏನು ಕೇಳಿಸ್ತಿರ್ಬೋದು. ಸೈರನ್ ಕೂಗ್ತಿದೆ. ಸೈರನ್ ಕೂಗ್ತಿದ್ದಂತೆ ಏನ್ರು ಜನರು ಯಾವುದಾದ್ರೂ ಏರ್ ಅಟ್ಯಾಕ್ ಆದಾಗ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೋಬೇಕನ್ನೋದನ್ನ ಇಲ್ಲಿ ಅಣುಕು ಪ್ರದರ್ಶನದ ಮೂಲಕ ತೋರಿಸ್ತಿರುವಂಥದ್ದು. ನೋಡ್ಬೋದು ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಶಿವಮೊಗ್ಗದ ರಕ್ಷಾ ಯೂನಿವರ್ಸಿಟಿ ಇದೆ. ಶಿವಮೊಗ್ಗದ ರಕ್ಷಾ ಯೂನಿವರ್ಸಿಟಿಯಲ್ಲಿ ತೋರಿಸಲಾಗ್ತಿರುವಂಥದ್ದು. ನೋಡ್ಬೋದು ದೃಶ್ಯಗಳು. ಈ ಭಾಗದಲ್ಲೂ ನೋಡ್ಬೋದು ಹೇಗೆ ತಾವು ಎಲ್ಲಿ ಇರ್ತಾರೋ ಅದೇ ಜಾಗದಲ್ಲಿ ತಮ್ಮನ್ನು ತಾವು ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಅಣುಕು ಪ್ರದರ್ಶನದ ಮುಖಾಂತರ ತೋರಿಸಲಾಗ್ತಿರುವಂಥದ್ದು. ಇಡೀ ಟೋಟಲಿ ಏನು ರಕ್ಷಾ ಯೂನಿವರ್ಸಿಟಿಯಲ್ಲಿ ಇವತ್ತು ಸೈರನ್ ಮೊಳಗಿದೆ. ಸೈರನ್ ಮೊಳಗಿದ ನಂತರದಲ್ಲಿ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಈ ಭಾಗದಲ್ಲೂ ಅಷ್ಟೇ. ಜೊತೆಗೆ ಒಳಗೆ ಇಲ್ಲಿ ಆಟ ಆಡ್ತಾ ಇದ್ರು. ಆಟ ಆಡ್ತಿದ್ದಾಗಲೇ ಸೈರನ್ ಬಡ್ಕೊಳ್ಳುತ್ತೆ. ಸೈರನ್ ಬಡ್ಕೊಳ್ದಾಗ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಈಗ ಹೇಗೆ ಒಂದು ವೇಳೆ ಏರ್ ಅಟ್ಯಾಕ್ ಆದರೆ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಿರ್ಬೋದು ನೀವು. ಈ ಭಾಗದಲ್ಲಿ ಹೋಗ್ತೇನೆ, ಈ ಭಾಗದಲ್ಲೂ ತೋರಿಸ್ತಾ ಹೋಗ್ತೇನೆ. ನೋಡಿ ಹೀಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಇರ್ತಾರೆ. ಎಲ್ಲವನ್ನ ಈ ಭಾಗದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ. ಈ ಭಾಗದಲ್ಲೂ ನೋಡ್ಬೋದು ಹೇಗೆ ಇಲ್ಲಿ ನೋಡಿ, ಈ ಭಾಗದಲ್ಲಿ ನೋಡಿ ಮರದ ಕೆಳಗಡೆ ಅವರು ಎಲ್ಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅಥವಾ ಆಟವನ್ನು ಆಡ್ತಿದ್ರು ಅಲ್ಲಲ್ಲೇ ತಾವು ಸೈರನ್ ಕೂಗಿದ ತಕ್ಷಣ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಿರುವಂಥದ್ದು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆ ನೋಡಿ ಹೇಗೆ ಈ ಭಾಗದಲ್ಲಿ ನೋಡ್ಬೋದು. ಈ ಭಾಗದಲ್ಲೂ ಅಷ್ಟೇ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ. ಯಾರಾದರೂ ಅಲ್ಲಿ ಅವರನ್ನು ರಕ್ಷಣೆ ಮಾಡಬೇಕಾದ್ರೆ ತುರ್ತು ಸಂದರ್ಭದಲ್ಲಿ ಅವರನ್ನು ಹೇಗೆ ತಗೊಂಬಂದು ರಕ್ಷಣೆ ಕೊಡಲಾಗ್ತಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಈ ಭಾಗದಲ್ಲಿ ಆಗಿರ್ಬೋದು. ಜೊತೆಗೆ ಈ ಭಾಗದಲ್ಲೂ ನೋಡ್ಬೋದು. ಆಲಸೂರು ಕೆರೆಯಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ಒಂದು ಕಡೆ ಶಿವಮೊಗ್ಗದ ರಕ್ಷಾ ಕಾಲೇಜಿನಲ್ಲಿ ಮಾಕ್ ಡ್ರಿಲ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು. ಆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಇತರೆ ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬೆಂಕಿ ಬಿದ್ದಾಗ, ಏರ್ ಅಟ್ಯಾಕ್ ಆದಾಗ, ಏರ್ ಸ್ಟ್ರೈಕ್ ಆದಾಗ ಯಾವ ರೀತಿಯಲ್ಲಿ
ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋಂಥ ದೃಶ್ಯಗಳನ್ನ ಒಂದು ಕಡೆ ಬೆಂಗಳೂರಿನ ದೃಶ್ಯ, ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿರೋದರ ದೃಶ್ಯ. ಒಬ್ರನ್ನೊಬ್ರು ಕ್ಯಾರಿ ಹೆಂಗೆ ಮಾಡಬೇಕು, ಈಗ ಏರ್ ಸ್ಟ್ರೈಕ್ ಆದರೆ ಯಾರಿಗಾದ್ರೂ ಗಾಯಗಳಾದರೆ ಒಬ್ರನ್ನ ಕ್ಯಾರಿ ಹೆಂಗೆ ಮಾಡಬೇಕು, ಹೊತ್ಕೊಂಡು ಹೆಂಗೆ ಬರಬೇಕು, ಅವರಿಗೆ ಇನ್ನಷ್ಟು ಅಪಾಯ ಆಗದ ರೀತಿಯಲ್ಲಿ ಹೇಗೆ ಹೊತ್ಕೊಂಡು ಬರಬೇಕು ಅನ್ನೋದ್ರ ದೃಶ್ಯ ನೋಡಿ. ಹೆಣ್ಮಕ್ಳು, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಹೇಗೆ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಎತ್ಕೊಂಡು ಬರಬಹುದು ನೋಡಿ. ಸೊ ಅದನ್ನು ಸರಿಯಾದ ಆ ಪೊಸಿಷನ್ಸಲ್ಲಿ ಎತ್ಕೊಂಡು ಬಂದರೆ ಗಾಯಾಳುಗಳಿಗೆ ಇನ್ನಷ್ಟು ಗಾಯ ಆಗೋದಿಲ್ಲ. ಮಾಕ್ ಡ್ರಿಲ್ ಬೆಂಗಳೂರಿನ ಹಲಸೂರಿನಲ್ಲೂ ನಡೀತಾ ಇರ್ತಕ್ಕಂಥದ್ದು, ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಯುದ್ಧದ ಸನ್ನಿವೇಶದಲ್ಲಿ ಈ ರೀತಿ ಆತಂಕಮಯ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಉಸಿರಾಟದ ತೊಂದರೆ ಆದರೆ ಅಥವಾ ಗಾಯಗಳಾದರೆ ಅಥವಾ ಏನೋ ತಲೆ ತಿರುಗಿ ಬೀಳುವಂಥದ್ದಾದರೆ, ಆಮೇಲೆ ಬೆಂಕಿ ಹೊತ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಏನೇ ಆದರೂ ಕೂಡ ಯುದ್ಧದ ಸನ್ನಿವೇಶದಲ್ಲಿ ಏನು ಕೂಡ ಆಗ್ಬೋದು. ಏನೇ ಆದರೂ ಕೂಡ ತಮ್ಮನ್ನು ತಾವು ನಾಗರಿಕರು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಮಾಕ್ ಡ್ರಿಲ್ ನೋಡಿ. ಒಂದು ಕಡೆಯಿಂದ ಮತ್ತೊಂದು ಕಡೆ ಕಟ್ಟಡದಿಂದ ಕಟ್ಟಡಕ್ಕೆ ಹಗ್ಗ ಕಟ್ಟಿ ಹೇಗೆ ಒಬ್ಬ ವ್ಯಕ್ತಿಯನ್ನ ಸಾಗಿಸಬಹುದು ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾರೆ ಮಾಕ್ ಡ್ರಿಲ್ನಲ್ಲಿ. ಸೈರನ್ ಆಗ್ತಾ ಇದೆ. ಸೈರನ್ ಆದ ತಕ್ಷಣ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಸೈರನ್ ಆದ ತಕ್ಷಣ ಏರ್ ಸ್ಟ್ರೈಕ್ ಆದರೆ ಸೈರನ್ ಆಗುತ್ತೆ. ಸೈರನ್ ಆದ ತಕ್ಷಣ ಹೇಗೆ ನಾಗರಿಕರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು, ಇದ್ದ ಜಾಗದಲ್ಲೇ ಪಟ್ಟಂತ ಮಲಗಿ ಕಿವಿಗಳನ್ನು ಮುಚ್ಚಿಕೊಂಡು ಯಾವ ರೀತಿಯಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮಾಕ್ ಡ್ರಿಲ್ ನಡೀತಾ ಇದೆ ದೇಶಾದ್ಯಂತ. ಇವತ್ತು ಮಾಕ್ ಡ್ರಿಲ್ ನಡೀತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್, ಬೆಂಗಳೂರಿನ ಹಲಸೂರು ಲೇಕ್ನಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಹಾಗೇನೆ ಬೇರೆ ಬೇರೆ ಕಟ್ಟಡಗಳಲ್ಲಿ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಹೇಗೆ ಜನರನ್ನ ಶಿಫ್ಟ್ ಮಾಡುವಂಥದ್ದು, ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ, ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ. ಸೊ ಅದರಲ್ಲಿ ಈ NCC NSS ವಿದ್ಯಾರ್ಥಿಗಳು, ಆನಂತರ ಪೊಲೀಸರು